ಏನಜ್ಜಿ ಮತ್ತೆ ಇಷ್ಟೊಂದು ಸೀರೆ ನೋಡ್ದಲ್ಲ, ಮತ್ತೆ ಯಾವ್ದು ಮತ್ತೆ ತಗ ಮತ್ತೆ? ಸೀರೆ ಏನ ನೋಡ್ದೆ ಕಣೆ, ಯಾವ ತಗೋಬೇಕ ಏನೋ ಗೊತ್ತಾಗ್ತಾನೆ ಇಲ್ಲ. ನಾನು ಯಾವ್ದ ತಗೊಂಡೋಗೋಣ, ಆಕಿ ಇಂಥ ತಂದ್ಯಾ ಅಂತಂದು ಬೈಯನ. ಯಾಕೆ ಅಂತಂದು ಸುಮ್ಮನೆ ಆಕಿನ ಹೋಗಿ ಕಳಿಸ್ತೀನಿ. ನಾನೆಲ್ಲ ನೋಡ್ಕೊಂಬಂದಿನಿ, ಚೆನ್ನಾಗದವೆ, ಹೋಗಿ ತಗ ಅಂತ ಹೇಳ್ತೀನಿ. ಆಕಿ ಕೈಯಾಗೆಯ ದುಡ್ಡು ಕೊಟ್ಟು ಕಳಿಸ್ತೀನಿ, ತಗಂತಾಳೆ. ಸರಿ ಆತ್ ಕಣಜ್ಜಿ, ಹೋಗು ಇನ್ ಸೊಸೆನೆ ಕಳಿಸ್ ಹೋಗು. ಅವಳಿಗೆ ಯಾವ್ದು ಬೇಕಾ ಅದನ್ನೇ ಆತ್ಕಂತಾಳೆ. ಸರಿ ಕಣೆ ಆತ, ಕಳಿಸ್ತೀನಿ ಆಕಿನೆಯ. ಅಲ್ಲ ಅಡುಗೆ ಗಿಡಿಗೆ ಮಾಡಿ ಕುತ್ಕೊಂಡ್ಯಾ, ಹಂಗೆ ಕುತ್ಕೊಂಡ್ಬಿಟ್ಟೆ ಸೀರೆ ವ್ಯಾಪಾರಕ್ಕೆ? ಬೆಳಗ್ಗೆ ಹೊತ್ತುಂಟೆ ಬೇಗ ಎದ್ದಿದ್ದೆ, ಎಲ್ಲ ಬೇಗ ಎದ್ದು ಎಲ್ಲ ಮಾಡಿಟ್ಟು ಹಿಂಗೆ ಮತ್ತೆ ಸೀರೆ ಯಾರು ಬೋರ್ತಾನೆ ಇರ್ತಾರೆ ಹಬ್ದಾಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಬೆಳಗ್ಗೆನ ಮುಗಿಸ್ಕೊಂಡು ಕುತ್ಕೊಂಡು ನೋಡು. ಈಗ ಯಾರ ಸೀರೆ ಅಂತ ಬಂದ್ರೆ ಮತ್ತೆ ತೋರಿಸ್ಬೇಕು, ಕೊಡ್ಬೇಕಲ್ಲ ಅವರಿಗೆ. ಮತ್ತೆ ಇಲ್ಲೊಂದ್ಕಿತ ತೋರ್ಸೋಣ, ಅಲ್ಲೊಂದ್ಕಿತ ಅಡುಗೆ ಮಾಡೋಣ, ಹಿಂಗೆ ಎಲ್ಲ ಎರಡೆರಡು ಕಡೆ ಓಡಾಡೋಕ್ಕಾಗಲ್ಲ ಅಂತ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಇಲ್ಲಿ ಕುತ್ಕೊಂಡು ನೋಡು. ಒಳ್ಳೇದಾತ್ ಬಿಡೆ ಪಾರಿ. ಊರಾಗೆ ಯಾರು ಸೀರೆ ಅಂಗಡಿ ಅನ್ನೋದೇ ಇರಲಿಲ್ಲ. ಎಲ್ಲರೂ ಸೀರೆ ತಗೋಬೇಕಂದ್ರೆ ಸಿಟಿಗೆ ಓಡಬೇಕಾಗಿತ್ತು. ಹೆಂಗ ನೀನು ಒಳ್ಳೆ ಪಾಡ್ ಮಾಡಿದೆ ಬಿಡು. ಸೀರೆಗಳು ಮಾರದ ಎಲ್ಲರೂ ಇಲ್ಲೇ ಬಂದು ತಗಂತಾರೆ. ಕಣಜ್ಜಿ, ನಾನುವೇ ಈ ಸೀರೆ ತಗೋಬೇಕಂದ್ರೆ ಸಿಟಿಗೆ ಓಡೋಕ್ತಾರೆ ನಮ್ಮೂರರೆಲ್ಲ. ಹಿಂಗೇನಾರ ಸೀರೆ ಗೀರೆ ವ್ಯಾಪಾರ ಮಾಡಿದರೆ ಎಲ್ಲ ಇಲ್ಲೇ ತಗಂತಾರೆ. ಅವ್ರಿಗೂ ತಕ್ಷಣಕ್ಕೆ ಅನುಕೂಲ ಆಕತೆ, ಏನಾರ ಯಾವ ಥರ ಕಾರ್ಯಕ್ರಮಕ್ಕೆ ಅಂತೇಳಿ ನಾನೇ ತೋರಿಸ್ದೆ. ನನಗೂ ಈ ತಲೆಗೆ ಇದೇ ಐಡಿಯಾನೇ ಇರಲಿಲ್ಲ, ಹಿಂಗೆ ಮಾಡಬೇಕು ಅಂತೇಳಿ. ನಮ್ಮ ಅಣ್ಣನ ಹೆಣ್ತಿ ಆ ಥರ ಊರಗಳಿಗೆ ಹಿಂಗೆ ಸೀರೆ ತರಿಸಿ ಮಾರಾಟ ಮಾಡ್ತಾಳೆ. ಅದನ್ನ ನೋಡ್ಬಿಟ್ಟು ನಾನು ಯಾಕೆ ಮಾಡಬಾರ್ದು, ಒಂದು ಕಿತ ಮಾಡಿ ನೋಡೋಣ ಅಂತೇಳಿ ನಾನು ಅವಳು ತರಿಸ್ತಾಳಲ್ಲ ಅಲ್ಲಿಂದನೇ ಸೀರೆಗಳು ತರಿಸಿ ನೋಡೋಣ ಅಂತ ತರಿಸ್ಕೊಂಡೆ. ಹೆಂಗ ತರಿಸ್ಕೊಂಡೆ, ವ್ಯಾಪಾರ ಚೆನ್ನಾಗಿ ನಡೀತೈತಿ. ಅದಕ್ಕೆ ಒಂದೊಂದು ಎರಡು ಬಂಡಲ್ ಜಾಸ್ತಿನೇ ತರಿಸಿದ್ದೀನಿ. ಹಬ್ಬ ಬೇರೆ ನೋಡು, ಜಾಸ್ತಿನೇ ಒಕ್ಕವೆ ಅಂತೇಳಿ. ಅಯ್ಯೋ ಒಳ್ಳೇದಾತ್ ಬಿಡವ. ಹಿಂಗೆ ಹೆಣ್ಣು ಮಕ್ಳು ಏನಾರ ಒಂದು ಸಣ್ಣ ಪುಟ್ಟ ವ್ಯಾಪಾರ ಹಿಂಗೆ ಮಾಡಬೇಕು. ಸುಮ್ಮನೆ ಯಾವಾಗಲೂ ಮನೆಗೆ ಬೇಯಿಸೋದು ತೊಳೆಯೋದು ಇದನ್ನೇ ಮಾಡ್ಕೊಂತಿದ್ರಿ ಏನು ಹೇಳು. ಹಿಂಗೆ ಏನಾರು ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿದರೆ ಏನು ಅನುಕೂಲ ಆಕತ್ ಮನೆಗಳಿಗೆ. ಒಳ್ಳೇದಾತ್ ಬಿಡು. ನಮ್ಮೂರಾಗೂ ಯಾರು ಇರಲಿಲ್ಲ ಮಾರಾರು. ಹೆಂಗ ನೀನು ಒಳ್ಳೇದು ಮಾಡಿದ್ಯಾ ಬಿಡು. ಮಾಡ್ಕೊಂಡು ಹೋಗವ ಚೊಲತ್ನೆಗೆ. ಮೊದಲೇ ಹಬ್ಬ ಬೇರೆನಾ, ಚೆನ್ನಾಗಿ ಹೋಕ್ಕವ್ ತಗ. ಸೀರೆಗಳೆಲ್ಲ ತರಿಸಿದ್ರೇನು ಅದೇನು ಇದಾಗಲ್ಲ, ತಗಂತಾರೆ ಜನರೆಲ್ಲ. ಎಲ್ಲಿ ಹಿಂಗೆ ಬುಡುಕ್ಕನಂಗೆ ಸಿಟಿಗೆ ಓಡೋಕ್ಕಾರ ಹೇಳಿ ಜನ ಇಲ್ಲೇ ಬಂದು ತಗಂತಾರೆ. ಇವನ ತಗಂತಾರ ಅಂತ ಹೇಳ್ಬಿಟ್ಟು ಹಬ್ಬ ಅಂತೇಳಿ ಒಂದಿಟ್ಟು ಜಾಸ್ತಿನೇ ತರಿಸಿದ್ದೀನಿ, ನೋಡೋಣ ಒಕ್ಕವ ಇಲ್ಲ ಅಂತಂದು. ಏನು ಯೋಚನೆ ಮಾಡ್ಬೇಡ ಬಿಡು, ಒಕ್ಕವಿ. ಅಯ್ಯೋ ನಮ್ಮೂರಾಗೆ ಮೊದಲೇ ದೂರ ಎಲ್ಲಿ ಹೋಗಲ್ಲ. ಮೊದಲೇ ಸೀರೆಗಳೆಲ್ಲ ನೋಡೋಕೆ ಚೆನ್ನಾಗದವ. ಅದು ಬೇರೆ ಒಂದಿಟ್ಟು ಕಡಿಮೆ ರೇಟಿಗೆ ಕೊಡ್ತಾಯಿದೀಯಾ. ಅಯ್ಯೋ ಅಲ್ಲಿ ಹೋಗಿ ಖರ್ಚಿಟ್ಕೊಂಡು ಹೋಗಿ ಅದೇ ಗತ್ಲಿ ಹೆಂಗೆ ಯಾಕೆ ತರಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲೇ ತಗಂತಾರೆ. ನೋಡು ಎಂಥ ಸಂದಗದವ ಸೀರೆಗಳು. ಅಂಗಡಿ ಮನೆಗೂ ಇಲ್ಲ ಇಂಥ ಸೀರೆಗಳು. ಅಂತ ಚಂದ ಸೀರೆ ತರಿಸಿದೀಯಾ, ಸುಮ್ಕಿರು ಎಲ್ಲ ಒಕ್ಕವಿ. ನೀನು ಯೋಚನೆ ಮಾಡಬೇಡ. ಹೆಂಗ ನೋಡಂಗೆ ಕಣಜ್ಜಿ. ಹೋದ್ರಂಗ ಆತು, ಹೋಗ್ಲಿಲ್ಲ ಅಂದರೆ ನಮ್ಮಣ್ಣನ ಹೆಂಡ್ತಿಗೆ ಹೇಳಿದ್ದೀನಿ. ಅವಳು ಮಾರ್ತಾಳಲ್ಲ ಸೀರೆನ, ಮಾರ್ತಾಳಲ್ಲ ಅವಳಿಗೆ ಕಳಿಸ್ತೀನಿ ಹೋಗ್ಲಿಲ್ಲ ಅಂದರೆ. ಹಂಗೇನಾಗಕ್ಕಿಲ್ಲ, ಸುಮ್ಕಿರು ಒಕ್ಕವಿ. ನಮ್ಮೂರಾಗೆ ತಗಂತಾರೆ. ಮತ್ತೇನು ಕಳ್ಸಕ್ಕೆ ಹೋಗ್ತೀಯಾ? ಇಡು. ಅರೇ ಪಾರಿಂದು ಅಕ್ಕ, ಅರೇ ಹೋಯ್ ಪಾರಿಂದು ಅಕ್ಕ. ಆಗ ನೋಡಿ ಯಾರ ಬಂದ್ರು ಅನ್ಸ್ತೈತಿ, ಯಾರ ಕರಿತಾರ ನೋಡು ಪಾರಕ್ಕ ಅಂತೇಳಿ. ಸೀರೆ ತಗೋಣಕ್ಕೆ ಬಂದಿರ್ಬೇಕು. ನೋಡು. ವಾ ಯಾರದು? ಬರ್ರಿ ಒಳಗೆ ಬರ್ರಿ. ಸರ್ ಕಣವ, ನಾನು ಹೋಗ್ತೀನಿ. ಯಾರ ಸೀರೆ ತಗೋಣಕ್ಕೆ ಬಂದರೆ ತೋರ್ಸವ್ರಿಗೆ. ನಾನು ಹೋಗಿ ನನ್ನ ಸೊಸೆನ ಕಳಿಸ್ತೀನಿ ತಗ. ಸರಿ ಕಣಜ್ಜಿ, ಆತು ಹೋಗಿ ಕಳಿಸು. ಅಜ್ಜಿ ನಿಮ್ದಕ್ಕೆ ಸೈಡ್ಗೆ ಹೋಗಿ, ನಮ್ದಕ್ಕೆ ಇವಾಗ ಬಿದ್ಗೆ ಬಿಡ್ತಾ ಇದ್ವಲ್ಲ. ಆತು ಹೋಗವ. ಯೋನ ಮುದುಕಿ ಕೊಂಡು ಕಾಣಿಸಕ್ಕಿಲ್ಲ. ಅರೇ ನಿಮ್ದಕ್ಕೆ ಕಣ್ಗೆ ಕಾಣಿಸಲ್ವೇ? ನಿಧಾನಕ್ಕೆ ಹೋಗ್ಬೇಕು ತಾನೆ. ನಮ್ದಕ್ಕೆ ಇವಾಗ ಬಿದ್ಗೆ ಬೀಳ್ತಾ ಇದ್ವಲ್ಲ. ಅರೇ ಪಾರಿಂದು ಅಕ್ಕ, ನೀವು ಮನೆಗೆ ಇದ್ದೀರೇ ಇಲ್ವೇ? ನಾವು ಅವಾಗಿಂದ ಜೋರ್ಸೆ ಕೂಗ್ತಾ ಇದ್ವಿ, ನೀವು ಇಲ್ಲ ಹೂ ಇಲ್ಲ. ಅಯ್ಯ ಬಾರೆ ಪಾತಿಮ್ಮ, ಹೇಳಿದ್ನಲ್ಲ ಬಾ ಒಳಗೆ ಅಂತ ಹೇಳಿ. ನನ್ಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಬಾ ಕುತ್ಕೋ ಬಾ. ಸುಶೀಲಾ ಬಾರ್ ಕುತ್ಕೋ ಬಾರೆ. ಏನು ಅಪ್ರೂಪಕ್ಕೆ ಬಂದ್ಬಿಟ್ರಿ ಇಬ್ರು, ಕುತ್ಕೊಳ್ರಿ. ಅರೇ ಸುಶೀಲಿಂದ ಅಕ್ಕ, ಬನ್ನಿ ಮೊದ್ಲಿಗೆ ಬೈಟ್ ಜಾವು.
ಏನೇ ಪಾರಿ, ನಮಗ್ ಗೊತ್ತೇ ಇಲ್ಲ ಸೀರೆ ವ್ಯಾಪಾರ ಮಾಡ್ತಿದೀಯಂತೆ. ನನ್ಗೆ ಗೊತ್ತಿರ್ಲಿಲ್ಲವ. ಪಾತಿಮ್ಮ ಹೇಳಿದ್ಲು. ಪಾರಿ ಸೀರೆ ವ್ಯಾಪಾರ ಮಾಡ್ತಿದ್ದಾಳೆ, ತಗೊಳಂ ಬಾರಕ್ಕ ಅಂತ ಹೇಳಿ ಕರ್ಕೊಂಬಂದ್ಲು. ಒಂದಿಟ್ಟು ನನಗೂ ಹೇಳಕ್ ಬರ್ಲಿಲ್ವೇ? ಒಂದ್ 2 ದಿನ ಮುಂಚೆನೆ ಬರ್ತಿದ್ವಿ. ನಾನು 2 ದಿನದಿಂದನೇ ಈ ಕೆಲಸ ಮಾಡ್ತಿದ್ದೀನಿ ಕಣೆ ಸುಶೀಲ. ಯಾರಿಗೂ ಹೇಳಿಲ್ಲ ಇನ್ನ. ಅಲ್ಲಿ ಇಲ್ಲಿ ಹಿಂಗೆ ಗೊತ್ತಾದರೂ ಬರ್ತದಾರ ಅಟ್ಟೆ ತಗೊಳಕ್ಕೆ. ಇನ್ನು ಊರಿಗೆಲ್ಲ ಇನ್ನು ಗೊತ್ತಾದ್ರೆ ಎಲ್ಲರೂ ಬಂದು ತಗೊಂತಾರ. ಏನೋ ಅವ್ರಿಗೆ ಬಿಟ್ಟಿದ್ದು ಅಂತೇಳಿ ಇನ್ನು ಯಾರಿಗೂ ಹೇಳಿಲ್ಲ. ಹೊಸದಲ್ಲ ಇನ್ನ ಹಂಗೆ ಹೋಗ್ತಾ ಹೋಗ್ತಾ ಗೊತ್ತಾಕತ್ತ ಒಬ್ರಿಂದ ಒಬ್ರಿಗೆ ಅಂತೇಳಿ ಇನ್ನು ಹೇಳಿಲ್ಲ ಕಣೆ. ಈಗೇನ ತಗ 2 ದಿನ ಮುಂಚೆ ಬಂದ್ರು ಈಗ ಬಂದ್ರು ಎಲ್ಲ ಹೊಸದೇ ಸೀರೆಗಳು. ನಾನು ಯಾವ ಹಳೆ ಕಾಲದವ್ ಥರ ಏನು ತರಿಸಿಲ್ಲ. ಈಗೇನು ಹೊಸ ಹೊಸ ಮಾಡಲ್ಗಳು ಬಂದವಲ್ಲ, ಅಂಥ ಸೀರೆಗಳನ್ನೇ ತರಿಸಿರೋದು. ನಿಮ್ಗೆ ಯಾವ ಬೇಕು ನೋಡಿ ತಗೊಳ್ರಿ. ಅಲ್ಕಣೆ ಪಾರಿ, ವ್ಯಾಪಾರ ಹೆಂಗಾಗ್ತೈತ್ ಮತ್ತೆ? ಹಂಗೆ ಚೆನ್ನಾಗು ಅಂತ ಏನು ಅನ್ನಂಗೂ ಇಲ್ಲ, ಏನು ಇಲ್ಲ ಅಂತ ಅನ್ನಂಗೂ ಇಲ್ಲ. ಹಂಗೆ ನಡೀತೈತೆ ಆಟೆ. ಹೆಂಗ ಬಿಡವ, ಏನೋ ಒಂದು ವ್ಯಾಪಾರ ಮಾಡಕ್ ಹತ್ತಿದ್ದಲ್ಲ ಊರಾಗೆ. ಸುಮ್ಮನೆ ಖಾಲಿ ಕುತ್ಕೊಳೋದು ಇವನು. ಮನೆಗೆ ಯಾವಾಗಲೂ ಮುಸು ತಿಕ್ಕೊಂಡು ಅಡುಗೆ ಮಾಡ್ಕೊಂಡು ಇದ್ದುದೇ ಅಲ್ವಾ. ಅದ್ರ ಜೊತೆಗೆ ಏನೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಈ ಕೆಲಸ ಮಾಡೋಣ ಅಂತ ಮಾಡಿದೆ. ಅಯ್ಯೋ, ಇದೆಂತ ಸಣ್ಣ ಪುಟ್ಟ ವ್ಯಾಪಾರ ತಗ. ಇದೇನು ಸಣ್ಣ ಪುಟ್ಟ ವ್ಯಾಪಾರನ ಸೀರೆ ವ್ಯಾಪಾರ ಮಾಡೋದು? ಏನೋ ನನಗೆ ಬಂದಂಗೆ ಮಾಡ್ತಾ ಇದ್ದೀನಿ ಆಟೆಯ. ಏನು ಊರ್ ಜನ ಏನು ದಿನ ತಗೋಣಕ್ಕೆ ಹೋಗ್ಕರೇನೆ ಸೀರೆನ? ಏನಾರ ಹಬ್ಬಗಳಿಗೆ ಹಿಂಗೆ ಕಾರ್ಯಗಳಿಗೆ ತಗೊಂತಾರ ಆಟೆಯ. ಸಿಟಿಗಳಗಂದ್ರೆ ಅಲ್ಲಿ ಯಾವಾಗಲೂ ಏನಾದರೂ ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ದಿನ ಯಾರು ತಗೊಂತೇನೆ ಇರ್ತಾರೆ. ನಮ್ಮ ಹಳ್ಳಿಗಳಿಗೆ ಏನಾರ ಹಬ್ಬಗಳು ಬಂದರೆ, ಏನಾರ ಮದುವೆವು ಏನಾರ ಸಣ್ಣ ಪುಟ್ಟ ಏನಾರ ಕಾರ್ಯಕ್ರಮಗಳಿದ್ರೆ ತಗೊಂಡು ಹೋಗ್ತಾರೆ. ಅದಕ್ಕೆ ನಾನು ಹಬ್ಬ ಅಂತೇಳಿ ಜಾಸ್ತಿ ಹೊಸ ಹೊಸ ಡಿಸೈನ್ ಸೀರೆಗಳನ್ನ ತರಿಸಿದ್ದೀನಿ. ಈ ದಸರಾ ಹಬ್ಬಕ್ಕೆ ತಗೊಂತಾರೆ ಊರರೆಲ್ಲ ಅಂತ ಹೇಳ್ಬಿಟ್ಟು. ಮತ್ತಿನ್ನೇನು ಹತ್ರ ದೀಪಾವಳಿ ಬಂತ, ಇನ್ನು ಸೀರೆಗಳೆಲ್ಲ ಚೆನ್ನಾಗಿ ಹೋಕ್ಕವೆ ಅಂತೇಳಿ ಜಾಸ್ತಿನೇ ತರಿಸಿದ್ದೀನಿ ಕಣೆ. ಹೊಸ ಹೊಸ ಸೀರೆಗಳದಾವೆ. ನೋಡ್ರಿ, ನೀವು ಹೋಗಿ ಸೀಟೆ ತಗೊಂಬರ್ಬೇಕು. ಇಂಥ ಸೀರೆಗಳು ಅಂದರೆ ಡಬ್ಬಲ್ ಖರ್ಚಿಟ್ಕೊಂಡು ಹೋಗಿ ಬರ್ಬೇಕು. ಮತ್ತು ಅಂಗಡಿಗಳಿಗೆ ಹೋದ್ರೆ ಅವ್ರು ಅದು ಏನಾದ್ರ ಮೇಲೆ ಆ ರೇಟು ಈ ರೇಟು ಅಂತ ಹೇಳ್ಬಿಟ್ಟಿನ ಜಾಸ್ತಿನೇ ಹಾಕ್ತಾರೆ. ನಾನಿನ್ನ ಕಡಿಮೆಗೆ ಕೊಡ್ತಾಯಿದ್ದೀನಿ. ತಗೊಳ್ರಿ, ಚೆನ್ನಾಗದ ಸೀರೆಗಳು. ಅರೇ ಪಾರಿಂದು ಅಕ್ಕ, ನಿಮ್ದಿಗೆ ಸೀರೆಗೆ ಪುರಾಣಿಗೆ ಹೇಳದೆ ಆಯ್ತು. ನಮ್ಗೆ ಸೀರೆಗೆ ತೋರಿಸಿ, ಹೊಸ ಹೊಸ ಡಿಸೈನ್ಗೆ ಸೀರೆಗೆ ತೋರಿಸಿ ನೋಡ್ತೀವಿ. ನಮ್ಗೆ ಇಷ್ಟ ಆದ್ರೆ ನಮ್ದು ಸುಶೀಲಿಂದು ಅಕ್ಕ ಎರಡು ಸೀರೆಗೆ ತಗೋತಾರಂತೆ. ತೆಗಿರಿ ತೋರಿಸ್ರಿ. ಹೊಸ ಹೊಸ ಡಿಸೈನ್ಸ್ಗೆ ಬಂದಿದೆ ಅಲ್ವಾ, ತಂದಿದ್ದೀನಿ ಅಂತ ಹೇಳಿದ್ರಲ್ವಾ, ಹೊಸ ಹೊಸ ಡಿಸೈನ್ಗೆ ಸೀರೆಗೆ ತೋರಿಸಿ. ಹೌದೇನೆ ಸುಶೀಲಾ, 2 ಸೀರೆ ತಗಂತೀಯ? ತಡಿ ಹೊಸ ಡಿಸೈನ್ಸ್ಗಳು ಬಂದವೆ, ಅವನ್ನೇ ತೋರಿಸ್ತೀನಿ ತಡಿ. ತೋರಿಸಿ. ಲೇ ಪಾತಿ, ಅವಳಿಗೆ 2 ಸೀರೆ ತಗಂತೀನಿ ಅಂತ ಹೇಳ್ಬಿಟ್ಟಲ್ಲ. ನಾವಿನ ಉದ್ರಿ ಅಂತ ಹೇಳೇ ಇಲ್ಲ ಅವಳಿಗೆ. ಹೇಳ್ದಲ್ಲಿ ಈಗ 2 ಸೀರೆ ತಗಂತೀವಿ ಅಂತ ಹೇಳ್ಬಿಟ್ಟಲ್ಲ ನೀನು. ಅರೇ ಸುಮ್ಮನೆ ಸುಶೀಲಂದು ಅಕ್ಕ. ಮೊದಲು ಸೀರೆಗೆ ನೋಡೋಣ. ಸೀರೆಗೆ ಬಹುತ್ ಹಚ್ಚಾಗೆ ಇದೆ ಅನ್ಸಿದ್ರೆ ಆಮೇಲೆ ನೋಡ್ಬಿಟ್ಟು ಆಮೇಲೆ ಹೇಳೋಣ. ನೀನು ಮುಂಚೆಗೆ ಇವಾಗ ಉದ್ರೆಗೆ ತಗೋತೀವಿ ಅಂತ ಹೇಳಿದ್ರೆ ಪಾರಿಂದು ಅಕ್ಕ ಒಳ್ಳೆ ಸೀರೆಗೆ ತೋರ್ಸೋದೇ ಇಲ್ಲ. ಅವಾಗ ಏನ್ಗೆ ಮಾಡ್ತೀರಾ? ಹೊಸ ಹೊಸ ಡಿಸೈನ್ಗೆ ತೋರ್ಸೋದೇ ಇಲ್ಲ. ಹಳೆ ಡಿಸೈನ್ಗೆ ತೋರಿಸ್ಬಿಟ್ಟು ಇದ್ರಲ್ಲೇ ತಗೋ ಉದ್ರೆಗೆ ಅಂತ ಹೇಳ್ತಾರೆ. ಮುಂಚೆನೆ ಉದ್ರೆಗೆ ಅಂತ ಹೇಳ್ಬಿಟ್ರೆ ಹೊಸ ಡಿಸೈನ್ಸ್ಗೆ ಸೀರೆ ನೋಡಕ್ಕೆ ಹಾಕೋದಿಲ್ಲ. ನೀವು ಸುಮ್ಗೆ ಕುತ್ಕೊಳ್ಳಿ, ನಿಮ್ಗೆ ಅರ್ಥಾಗಿ ಆಗಲ್ಲ. ಮೊದಲು ಸೀರೆಗೆ ತೋರಿಸ್ಲಿ, ಆಮೇಲೆ ಹೊಸ ಹೊಸ ಡಿಸೈನ್ಗೆ ಸೀರೆಯಲ್ಲಿ ನೋಡಿದ್ಮೇಲೆ ಆಮೇಲೆ ಉದ್ರೆ ಅಂತ ಹೇಳಿದ್ರೆ ಆಗುತ್ತೆ. ಒಳ್ಳೆ ಚಾಲಾಕಿದ್ದಿ ಬಿಡಿ ಪಾತಿ ನೀನು. ನನಗಿದು ಒಳಿಲೇ ನೋಡು. ಅರೇ ನೀವು ಗುಂಡು ದಿಕ್ಕಿ ಅಜ್ಜಿ ಮಾತಿಗೆ ಕೇಳಿ ನೀವು ಹಿಂಗೆ ಹಾಕಿ ಬಿಟ್ಟಿದ್ದೀರಾ. ನಿಮ್ಗೆ ಬುದ್ಧಿಗೆ ಇಲ್ಲ. ಒಲೆ ಇವಳ ನನ್ಗೆ ಬುದ್ಧಿ ಇಲ್ಲ ಅಂದ್ಬಿಟ್ಲಲ್ಲ. ಅರೇ ಸುಶೀಲಿಂದ ಅಕ್ಕ, ನೀವು ಹಂಗೆ ಬಾಯಿಗೆ ಬಿಡಬೇಡಿ. ಸುಮ್ಮನೆ ಇಲ್ಲೇ ತಿರ್ಕೊಂಡು ಸೀರೆಗೆ ನೋಡಿ. ನೋಡೆ ಸುಶೀಲಾ, ಇವು ಈಗಿನ ಹೊಸ ಹೊಸ ಡಿಸೈನ್ ಸೀರೆಗಳು. ಇವಾಗೆಲ್ಲ ಇವನ್ನೇ ಅಂತ ತಗೊಳ್ಳೋದು. ನೋಡು, ಬೇರೆ ಬಣ್ಣದವು ಓದವಿ. ನಿಂಗೆ ಯಾವ ಬಣ್ಣ ಬೇಕಾ ಆರಿಸ್ಕೆ. ಅರೇ ಪಾರಿಂದು ಅಕ್ಕ, ಇನ್ನು ಬೇರೆಗೆ ತೋರಿಸಿ. ಒಂದೇ ಡಿಸೈನ್ಗೆ ಹಾಕ್ಬೇಡಿ, ಇನ್ನು ಬೇರೆ ಡಿಸೈನ್ಸ್ಗೆ ಹಾಕಿ. ನೀನು ತಗಂತೀಯೇನೆ ಪಾತಿ? ನೀವು ಮೊದಲಿಗೆ ಸೀರೆಗೆ ತೋರಿಸಿ. ನಮ್ದಕ್ಕೆ ಬಹುತ್ ಹಚ್ಚಾಗಿ ಸಾರಿಗೆ ಇದ್ರೆ ನಮ್ದಕ್ಕೇನು ತಗೋತೀವಿ. ಸರಿ ಆತ್ ಕಣೆ, ತೋರಿಸ್ತೀನಿ.
ಅರೆ ಸುಶೀಲಿಂದ ಅಕ್ಕ, ನೋಡಿ ನೋಡಿ, ಈ ಸೀರೆಗೆ ಬಹುತ್ ಹಚ್ಚಾಗೆ ಇದೆ. ಈ ಕಲರ್ಗೆ ತುಂಬಾ ಮಸ್ತ್ ಆಗೇ ಇದೆ. ನೋಡಿ ನೋಡಿ. ಹೌದ್ ಕಣೆ ಪಾತಿ, ಎಷ್ಟ್ ಚೆನ್ನಾಗಿದಾವಲ್ಲ ಸೀರೆಗಳು. ನನಗೂ ಈ ಕಲರು ತುಂಬಾ ಇಷ್ಟ ಆಯ್ತು. ಭಾರಿ ಚೆನ್ನಾಗಿತ್ತು ಕಲರ್. ಹಾ ಇನ್ನು ಹೊಸ ಡಿಸೈನ್ಸ್ಗೆ ತೋರಿಸ್ತಾರೆ ಇರಿ. ಇದೇ ಡಿಸೈನ್ಗೆ ಒಪ್ಕೋಬೇಡಿ. ಇನ್ನು ಹೊಸ ಹೊಸ ಡಿಸೈನ್ಸ್ಗೆ ತೋರಿಸ್ತಾರೆ. ಆಮೇಲೆ ನೋಡುವಂತ್ರಿ. ಅಲ್ಕಣೆ ಪಾತಿ, ನೀನುವೆ ತಗಂತೀನಿ ಸೀರೆ ಅಂದೆಲ್ಲೇ. ಅಲ್ಲಿ ನೋಡಿದ್ರೆ ತಗೊಳಕ್ಕಿಲ್ಲ ಅಂದೆ, ಇಲ್ಲಿ ನೋಡಿದ್ರೆ ತಗಂತೀನಿ ಅಂತೀಯ. ಅರೇ, ಅವರು ಸೀರೆಗೆ ತೋರಿಸ್ಲಿ ಅಂತ ಹಾಗೆ ಸುಮ್ಮನೆ ಹೇಳಿದ್ದು. ಇಲ್ಲ ಅಂದಿದ್ರೆ ಅವರು ಸೀರೆಗೆ ತೋರ್ಸೋದೇ ಇಲ್ಲ. ಸುಮ್ಮನಿರಿ ನೀವು. ನಾವು ತಗೋತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಇರೋ ಸೀರೆಗಳೆಲ್ಲ ತೋರಿಸ್ತಾರೆ ಅವರು. ನೋಡೆ ಫಾತಿಮಾ, ಈ ಸೀರೆಗಳು ತುಂಬಾ ಚೆನ್ನಾಗದಾವ ನೋಡು. ಇವಾಗೆಲ್ಲ ಇದೇ ಕಲರ್ಗಳೇ ಓಡ್ತಾ ಇರೋದು. ನಿಮಗೆ ಯಾವ ಕಲರ್ ಬೇಕು ನೋಡು. ಇವೆಲ್ಲ ಚೆನ್ನಾಗಿರೋ ಸೀರೆಗಳು. ಹೌದೇ ಬರಿಂದು ಅಕ್ಕ. ಸರಿ ಸರಿ ಸರಿ, ಬಹುತ್ ಅಚ್ಚಾಗೆ ಇದೆ. ಇರಿ ಎಲ್ಲಾಗೆ ನೋಡ್ತೇವೆ. ನೋಡ್ರಿ ನಿಮ್ಗೆ ಯಾವ್ದು ಬೇಕಾವದೇ ತಗೊಳ್ರಿ. ಎಲ್ಲವೂ ಚೆನ್ನಾಗದವೆ. ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಸರಿ ಸರಿಗೆ ಬಿಡಿ ಪಾರಿಂದು ಅಕ್ಕ. ನಮ್ದಕ್ಕೆ ಎಲ್ಲ ಸ್ಯಾರಿಗೂ ನೋಡ್ತೇವೆ. ನೋಡಿ ಬಹುತ್ ಅಚ್ಚಾಗಿ ಅನ್ಸಿದ್ರೆ ತಗೋತೀವಿ. ನೋಡ್ರಿ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಅದೇ ತಗೊಳ್ರಿ. ಸರಿ ಸರಿ ಪಾರಿಂದು ಅಕ್ಕ. ನಿಮ್ದಕ್ಕೆ ಇನ್ನು ಹೊಸ ಹೊಸ ಡಿಸೈನ್ಸ್ಗೆ ಇದ್ರೆ ಅದನ್ನು ತೋರಿಸ್ಕೆ ಬಿಡಿ. ಅದನ್ನು ನೋಡಿ ಬಿಡ್ತೀವಿ. ನೋಡ್ತೀನಿ, ಇನ್ ಯಾವ್ದಾರ ಹೊಸದೈತಾ ಅಂತ. ನೋಡಿ. ಅರೆ ಸುಶೀಲಿಂದ ಅಕ್ಕ, ನೋಡಿ ಅಲ್ಲಿ ಬ್ಲೂಗೆ ಕಲರ್ಗೆ ಇದೆ ನೋಡಿ. ಅದು ನಿಮ್ಗೆ ಬಹುತ್ ಹಚ್ಚಾಗೆ ಕಾಣಿಸುತ್ತೆ. ನೋಡಿ ಯಾವ್ದು ಬೇಕು ನಿಮ್ಗೆ ನೋಡಿ. ಎಲ್ಲವೂ ಚೆನ್ನಾಗಿ ಅದಾವ ಕಣೆ ಫಾತಿಮಾ. ಯಾವ್ ತಗನ್ಲಿ ಯಾವ್ದು ಬಿಡ್ಲಿ ಅಂತ ಅನಿಸ್ತೈತಿ. ಅರೆ ಹಂಗೆ ಅನ್ಸೋದು. ಸೀರೆಗೆ ತಗೊಳ್ಳುವಾಗೆ ಬಂದ್ರೆ ಯಾವ್ದಕ್ಕೆ ತಗೊಳ್ಳೋದು ಯಾವ್ದಕ್ಕೆ ಬಿಡೋದು ಹಾಗೆ ಅನ್ಸ್ತಾನೆ ಇರುತ್ತೆ. ಅಷ್ಟು ಸೀರೆಗೆ ತಗೊಂಡ್ಬಿಡ್ಲೆ ಅಂತಾನು ಅನ್ಸುತ್ತೆ. ಆದ್ರೆ ಏನು ಮಾಡೋದು, ಅಷ್ಟಿಗೆ ಸೀರೆಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ. ನಿಮ್ದಕ್ಕೆ ಯಾವ್ದಕ್ಕೆ ಬೇಕು ಅದನ್ನಷ್ಟೇ ತಗೊಳ್ಳಿ. ಕಣೆ ಪಾತಿ, ನೋಡ್ತೀನಿ ತಡಿ. ನೀನ್ ಹೇಳ್ದಲ್ಲ ನೀಲಿ ಕಲರು ಕಿತ್ಲೆ ಹಣ್ಣಿನ ಬಾಡ್ರು, ಅದು ಚೆನ್ನಾಗೈತ್ ನೋಡು. ಅದೊಂದು ತಗಂತೀನಿ. ಓಹೋ, ಅದು ಬಹುತ್ ಅಚ್ಚಾಗೆ ಇದೆ ನೋಡಿ. ತಗೊಳ್ಳಿ, ನಿಮ್ಗೆ ಅದು ಬಹುತ್ ಸುಂದರ್ಗೆ ಕಾಣುತ್ತೆ. ಕಣೆ ಪಾತಿ, ನನಗೂ ಅದೇ ಇಷ್ಟ ಆಯ್ತು. ನಾನು ಅದನ್ನೇ ತಗಂತೀನಿ. ಸರಿಗೆ ಒಂದ್ಗೆ ಆಯ್ತು. ಇನ್ನೊಂದು ಯಾವ್ದು ತಗೊಳ್ಳಿ ಫಾತಿಮಾ? ಇರಿ, ಇನ್ನು ಹೊಸ ಡಿಸೈನ್ಸ್ಗೆ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಪಾರಿಂದು ಅಕ್ಕ. ಅದರಲ್ಲಿ ನಿಮ್ಗೆ ಏನಾದ್ರೂ ಬಹುತ್ ಅಚ್ಚಾಗಿ ಅನ್ಸ್ಬೋದು. ಇರಿ. ನೋಡ್ರಿ, ಇನ್ನ ಈ ಸೀರೆಗಳು ಇಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರೆ ಇಷ್ಟ ಆದ್ರೆ ನೋಡ್ರಿ. ಇಷ್ಟೇ ಹೊಸ ಡಿಸೈನ್ಸ್ಗಳು, ಇನ್ಯಾವೂ ಇಲ್ಲ. ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ತಗೊಳ್ರಿ. ಒಂದಕ್ಕೊಂದು ಭಾರಿ ಚೆನ್ನಾಗದವ ಕಣೆ ಪಾರಿ ಸೀರೆಗಳು. ಅಯ್ಯೋ, ಈ ಸೀರೆಗಳೆಲ್ಲ ನೋಡಿ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಅನಿಸ್ತೈತ್ ಕಣೆ. ಭಾರಿ ಚೆನ್ನಾಗದ ಸೀರೆಗಳು. ಕಣೆ, ಹಂಗೆ ಅನ್ಸೋದು. ಇಷ್ಟೆಲ್ಲ ಕಣ್ಣು ಮುಂದೆ ಚೆನ್ನಾಗಿರೋ ಸೀರೆ ನೋಡಿದ್ರೆ ಅಯ್ಯೋ ಇದ್ ತಗೊಳ್ಳ ಹಂಗೆ ಅಂತ ಅನ್ಸೋದು. ನಾವು ಹಂಗೆ ಸೀರೆ ಅಂಗಡಿಗೆ ಹೋದಾಗ ಒಂದು ಸೀರೆಗೆ ಸಮಾಧಾನನೇ ಆಗಲ್ಲ. ಅಯ್ಯೋ ಆ ಕಲರ್ ತಗೋಬೇಕಾಗಿತ್ತಲ್ಲ, ಈ ಕಲರ್ ತಗೋಬೇಕಾಗಿತ್ತಲ್ಲ, ಇದನ್ನ ತಂದ್ಬಿಟ್ವಿ, ಅದನ್ನ ತಗೋಬೇಕಾಗಿತ್ತು. ಬರೇ ಇದೇ ಅನಿಸ್ತಾ ಇರ್ತದ ಕಣೆ. ಸೀರೆ ತಗೋಬೇಕಾರೆ ಹಂಗೇನೆ ಅನ್ಸೋದು. ಈಗ ಯಾವ್ದು ಬೇಕು ನಿಮಗೆ ಇಷ್ಟು ಸೀರೆಗೆ? ಅದು ಪಾರಿ ಅಲ್ಲೈತಲ್ಲ ನೀಲಿ ಕಲರು ಕೇಸರಿ ಕಲರ್ ಬಾರ್ಡ್ರು, ಅದೊಂದು ಬೇಕು ನನಗೆ. ಅದಾ? ಸರಿ. ಮತ್ತೆ ಇನ್ನೊಂದು ಇಲ್ಲೇ ಐತಲ್ಲ, ಈ ಡಿಸ್ಟೆಂಪರ್ ಕಲರ್, ಇದನ್ನೇ ತಗಂತೀನಿ. ಇದೇ ಚೆನ್ನಾಗೈತಿ. ಏನೇ ಪಾತಿ, ಇದು ಚೆನ್ನಾಗಿಲ್ವೇ? ಅರೆ ಬಹುತ್ ಅಚ್ಚಾಗಿದೆ ಸುಶೀಲಿಂದ ಅಕ್ಕ. ಅದೇ ತಗೊಳ್ಳಿ, ನಿಮ್ಗೆ ಚಂದಾಗೆ ಕಾಣಿಸುತ್ತೆ. ಇವೆರಡೇ ಸಾಕಣೆ ಪಾರಿ. ಸರಿ ಆತು. ಫಾತಿಮಾ, ನೀನ್ ತಗೊಳಲ್ವೇನೆ? ಮತ್ತೆ ತಗಂತೀನಿ ಅಂದಲ್ಲ. ಅಯ್ಯೋ ಬೇಡ ಬಿಡಿ ಪಾರಿಂದು ಅಕ್ಕ. ನಮ್ದಕ್ಕೆ ಸೀರೆಗೆ ತುಂಬಾನೇ ಇದೆ. ನಮ್ದಕ್ಕೆ ಈಗ ಸೀರೆಗೆ ತಗೊಂಡ್ರೆ ನಮ್ದಕ್ಕೆ ಯಜಮಾನ್ರಿಗೆ ನಮ್ದಕ್ಕೆ ಬಾರಿಸ್ತಾರೆ. ಇವಾಗ ಏನಕ್ಕೆ ಸೀರೆಗೆ ತಗೊಂಡ್ರಿ ಅಂತ ಹೇಳಿ. ಇವಾಗ ನಮ್ಗೆ ಸೀರೆದಕ್ಕೆ ಬೇಡ. ನಮ್ದಕ್ಕೆ ಹಬ್ಬಗೆ ಬಂದ್ರೆ ನಮ್ದಕ್ಕೆ ಬಂದು ಸೀರೆಗೆ ತಗೋತೀವಿ. ಈಗ ಶಿಶುರಿಂದ ಹಕ್ಕಾಗಿ ಮಾತ್ರ ಸೀರೆಗೆ ಅಂತೆ ಅದಕ್ಕೆ ಬಂದಿದ್ದು. ನಮ್ದಕ್ಕೆ ಬೇಡ ಬಿಡಿ.
ಮತ್ತೆ ತಗಂತೀನಿ ಅಂತ ಹೇಳ್ದಲ್ಲ ಪಾತಿ. ಅರೇ ಸುಮ್ನೆ ಹಾಗೆ ಹೇಳ್ದೆ. ನಿಮ್ದಕ್ಕೆ ಹೊಸ ಹೊಸ ಡಿಸೈನ್ಸ್ಗೆ ತೋರಿಸ್ಲಿ ಅಂತ ಹಾಗೆ ಹೇಳ್ದೆ. ಸರಿ ಸರಿ ಆತಾತು. ಸುಶೀಲಾ ನಿನಗೆ ಅವೆರಡೇ ಸಾಕೇನೆ? ಹ್ಞೂ ಕಣೆ ಸಾಕು. ಹೆಂಗ್ ರೇಟ್ ಅಂತ ಹೇಳಲೇ ಇಲ್ಲ. ಇನ್ನೇನ್ ರೇಟ್ ಸುಶೀಲಾ, ಗೊತ್ತಿರೋದೇ ಅಲ್ಲ. ಎಲ್ಲವೂ ನಾನು ಕೊಡ್ತಾ ಇರೋದು ಒಂದೇ ರೇಟ್ಗೇನೆ. ಎಲ್ಲ 1000 ರೂಪಾಯಿದಂಗೆನೆ ಕೊಡ್ತಾ ಇದ್ದೀನಿ. ಎಲ್ಲ ಸೀರೆಗಳು 1000 ರೂಪಾಯಿ ಮೇಲೇನೆ. ಅದ್ರೊಳಗಿನ ಯಾವ ಇಟ್ಟಿಲ್ಲ. ಲೇ ಪಾತಿ 1000 ರೂಪಾಯಿ ಅಂತೆ ನೋಡಿಲ್ಲಿ. ಅರೇ ಸುಶೀಲಿಂದ ಅಕ್ಕ ಅವರು ಹೇಳ್ತಾರೆ 1000 ರೂಪಾಯಿಗೆ. ನಿಮ್ದಕ್ಕೆ ನೀವು ಚೌಕಾಸಿಗೆ ಮಾಡಿ. ಏನ್ ಚೌಕಾಸಿ ಮಾಡೋದ ಇವನು? ಮೊದ್ಲು ಉದ್ರೆ ಬೇರೆ ಕೇಳ್ತಿದ್ದೀನಿ, ಚೌಕಾಸಿ ಮಾಡಿದ್ರೆ ಹಂಗೆ? ಏನ್ಗೆ ಆಗಲ್ಲ. ಉದ್ರೆಗೆ ಆದ್ರೆ ನೀವು ಅವ್ರಿಗೆ ದುಡ್ಡೇನು ಕೊಡಕ್ಕಿಲ್ವೇ? ನೀವು ದುಡ್ಡು ಬಂದಾಗ ಕೊಡ್ತೀರಿ ತಾನೇ. ಈಗ ಉದ್ರೆಗೆ ಆದ್ರೂ ನೀವು ಚೌಕಾಸಿಗೆ ಮಾಡ್ಲೇಬೇಕು. ನೀವು ಹಾಗೆ ರಾಗ ಎತ್ತಿ, ನಮ್ದಕ್ಕೆ ನಾವು ಹೀಗೆ ರಾಗ ಎತ್ತುತ್ತೀವಿ. ಅಲ್ ಕಣೆ ಪಾರಿ, 1000 ರೂಪಾಯಿ ಹೇಳ್ತೀಯಲ್ಲ, 2 ಸೀರೆ ತಗಂತಿದ್ದೀನಿ, ಒಂದಿಟ್ಟು ಕಡಿಮೆ ಮಾಡಿ ಕೊಡು. ಸುಶೀಲಾ ಯಾರಿಗೂ ಕಡಿಮೆ ಮಾಡಿಲ್ಲ ಕಣೆ, ಹಂಗೇನೆ ಕೊಟ್ಟಿದ್ದೀನಿ 1000 ರೂಪಾಯಿ ಅಂತೀನಿ. ಇವನು ನೀನು ಕೇಳ್ತಿದ್ಯಾ ಅಂತಂದು 100 ರೂಪಾಯಿ ಕಡಿಮೆ ಮಾಡ್ಕೊಂತ ತಗ, 900 ರೂಪಾಯಿದಂಗೆ ಕೊಡು. ಅರೇ ಪಾರಿಂದು ಅಕ್ಕ, ನಿಮ್ದಕ್ಕೆ ಏನು ನೀವು ನಮ್ದಕ್ಕೆ ಊರಿಗೆ ಸೀರೆಗೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ದಕ್ಕೆ ಜನ್ಗೆ ತಕ್ಕಂತೆ ಕೊಡ್ಬೇಕು ತಾನೇ ನೀವು. ನೀವು ಈ ತರ ರೇಟ್ ಜಾಸ್ತಿಗೆ ಮಾಡಿದ್ರೆ ಯಾರಿಗೆ ಬಂದು ತಗೋತಾರೆ ಹೇಳಿ? ನೀವು ಇನ್ನು ಕಡಿಮೆಗೆ ಮಾಡಿ. ನೀವು ಕಡಿಮೆಗೆ ಮಾಡಿದ್ರೆ ಎಲ್ಲ ಹೆಣ್ಮಕ್ಳು, ಊರಿನ ಹೆಣ್ಮಕ್ಳೆಲ್ಲ ಬಂದು ನಿಮ್ಮ ಹತ್ರ ಸೀರೆಗೆ ತಗೋತಾರೆ. ನೀವು ಜಾಸ್ತಿಗೆ ಮಾಡಿದ್ರೆ ಯಾರಿಗೆ ಬರೋದಿಲ್ಲ. ಒಂದಿಟ್ಟು ಜಾಸ್ತಿಗೆ ಮಾಡೋದು ಬಿಟ್ಟು ಒಂದಿಟ್ಟು ಕಡಿಮೆಗೆ ಕೊಡಿ. ಇಲ್ ಕಣೆ ಫಾತಿಮಾ, ನಾನು ಯಾಕೆ ನಿಮಗೆ ಇದು ಮಾಡ್ಲಿ? ನನಗೆ ಸೀರೆ ತರಬೇಕಾದ್ರೆ 950 ಹಂಗೆ ಬಿದ್ದಿರ್ತೈತಿ. ನಾನೇನು 50 ರೂಪಾಯಿ ಲಾಭದಂಗೆ ಮಾರ್ತಿದ್ದೀನಿ ಆಟೆಯ. ಈಗ ನಾನು ನಿಮಗೆ ಅಲ್ಲಿಗೂ 100 ರೂಪಾಯಿ ಕಡಿಮೆ ಮಾಡಿ 900 ಹಂಗೆ ಕೊಡ್ತಾ ಇದ್ದೀನಿ. ಏನೋ ಗೊತ್ತಿರೋರು ಅಂತ ಹೇಳಿ ನೀನು ಅದರಲ್ಲೂ ಕಡಿಮೆ ಮಾಡಿ ಅಂದ್ರೆ ಹೆಂಗೆ ಹೇಳು? ಅರೇ ಪಾರಿಂದು ಅಕ್ಕ, ನಿಮ್ದಕ್ಕೆ ಕಡಿಮೆಗೆ ಮಾಡಿ. ನೀವು ಹೋಲ್ಸೇಲ್ಗೆ ಸೀರೆಗೆ ತರಿಸ್ತೀರಿ ಅಲ್ವೇ? ನಿಮ್ದಕ್ಕೆ ಕಡಿಮೆಗೆ ಬಿದ್ದಿರುತ್ತೆ. ನಾವು ಈಗ ಅಂಗಡಿಗೆ ಹೋದ್ರೆ ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ ನೋಡಿ. ಇಂಥ ಸೀರೆಗೆ ತುಂಬಾ ಕಡಿಮೆಗೆ ಕೊಡ್ತಾರೆ. ನೀವೇ ಜಾಸ್ತಿಗೆ ಮಾಡ್ತಾ ಇದ್ದೀರಿ. ಸ್ವಲ್ಪ ಕಡಿಮೆಗೆ ಮಾಡಿ. ಸರಿ ಯೋನ ಆತು, 2 ಸೀರೆ ತಗಂತದ್ರ ಸುಶೀಲಾ. ಅದು ಬೇರೆ ಗುಂಡಜ್ಜಿ ಸೊಸೆ ಅಂತ ಹೇಳಿ ಒಂದಿಟ್ಟು ಕಡಿಮೆನೆ ಮಾಡ್ತೀನಿ ತಗತ್ತಾಗಿ. ಇನ್ನೇನು 900 ರೂಪಾಯಿ ಅಂತ ಹೇಳಿದೆ, 850 ಹಂಗೆ ಕೊಡು. ಇನ್ನೊಂದು 50 ರೂಪಾಯಿ ಕಡಿಮೆ ಮಾಡ್ಕೊಂಡು ತಗ ಯೋನ ಅಪರೂಪಕ್ಕೆ ಬಂದಿದೀಯಾ, ಚೆನ್ನಾಗದ ಸೀರೆಗಳು. ನಾನು ಇಲ್ಲ ಅನ್ನೋದು ಹೆಂಗೆ ಅನ್ಸುತ್ತೆ, ಮನಸ್ಸು ಬರಲ್ಲ ಇಲ್ಲ ಅನ್ನೋಕ್ಕೆ. ತಗ 850 ಹಂಗೆ ಕೊಟ್ಟು ತಗ. ಅರೇ ಸುಶೀಲಂದು ಅಕ್ಕ, 850ಕ್ಕೆ ಕೊಡ್ತಾ ಇದ್ದಾರೆ. ನಿಮ್ದಕ್ಕೆ ಒಪ್ಪಿಗೆ ಇದೆ? ಲೇ ಪಾತಿ, ಒಪ್ಪಿಗೆ ಏನೈತೆ, ಆದ್ರೆ ಉದ್ರಿ ಅಂತ ಹೆಂಗ್ ಹೇಳದವಳು ತಾವ? ಅವಳಿಗೆ ಗೊತ್ತೇ ಇಲ್ಲ. ಅರೇ ನಮ್ದಕ್ಕೆ ಹೇಳ್ತಾವು, ನಿಮ್ದಕ್ಕೆ ಸುಮ್ಮನೆ ಇರ್ತಾವು. ಅದ್ಯೋನ್ ಹೇಳ್ತೀಯ ಯೋನು, ಆಕಿ ಒಪ್ಕೊಂತಾಳ? ಇರ್ರಿ ನಮ್ದಕ್ಕೆ ಕೇಳ್ತಾವು. ಅಯ್ಯೋ ಏನ್ ಹೇಳು ಸುಶೀಲಾ, ಅದ್ಯೋನ್ ಮಾತಾಡ್ತಿದ್ರೆ ಏನ್ ಹೇಳು? ಅರೇ ಪಾರಿಂದು ಅಕ್ಕ, ಅದು ಏನ್ಗೆ ಅಂದ್ರೆ ನಮ್ಮ ಸುಶೀಲಿಂದು ಅಕ್ಕ ಇದಾರಲ್ಲ, ಅವರು ದುಡ್ಗೆ ಮಾರ್ತಿಗೆ ಬಂದ್ಬಿಟ್ಟಿದ್ದಾರೆ ನೋಡಿ. ಅವರು ಮಾರ್ತಿಗೆ ಬಂದ್ಬಿಟ್ಟು ಸೀರೆ ತಗೊಳಕ್ಕೆ ಬಂದ್ಬಿಟ್ಟಿದ್ದಾರೆ. ಈಗ ಸೀರೆಗೆ ತಗೋತಾರೆ, ಅವರು ಆಮೇಲೆ ದುಡ್ಗೆ ಕೊಡ್ತಾರೆ. ಅಯ್ಯೋ ಅದಕ್ಕೇನಂತೆ, ತಗೊಂಡೋಗ್ ಸುಶೀಲಾ, ಆಮೇಲೆ ತಂದು ಕೊಡುವಂತೆ. ಉದ್ರಿ ಅಂತ ಹೇಳು ಅಂದ್ರೆ ಈ ಪಾತಿ ನೋಡಿದ್ರೆ ಮರ್ತು ಬಂದಳೆ ದುಡ್ಡ ಅಂತ ಹೇಳಕ್ ಹಚ್ಚಿದಳಲ್ಲ. ಇವಳಿಗಿನ ತೆಳಗಿಲೆ ಕೆಟ್ಟತ್ತ ಹೆಂಗ ಈ ಪಾತಿಗೆ? ದುಡ್ಡಿಲ್ಲ ಉದ್ರಿ ಅಂತ ಹೇಳು ಅಂತ ನಾನು ಹೇಳಿದೆ, ದುಡ್ಡು ಮರ್ತು ಬಂದಳೆ ಅಂತ ಹೇಳ್ತಾಳೆ. ಏ ಪಾತಿ, ಉದ್ರಿ ಅಂತ ಹೇಳು ಅಂದ್ರೆ ದುಡ್ಡು ಬಿಟ್ಟು ಬಂದಿನಿ ಅಂತ ಸುಳ್ಳು ಹೇಳ್ತೀಯಲ್ಲೇ. ಈಗ ಎಲ್ಲಿಂದ ತಂದು ಕೊಡ್ಲಿ ನಾನು ದುಡ್ಡ? ಅರೇ ಹೌದು ಅಲ್ವೇ? ಅರೆ 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 ಅರೇ ಪಾರಿಂದು ಅಕ್ಕಗೆ ನಾನು ಉದ್ರೆಗೆ ಅಂತ ಹೇಳೋದು ಬಿಟ್ಟು ನಾನು ದುಡ್ಡಿಗೆ ಮಾರ್ತ್ಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ಬಿಟ್ಟೆ. ಅಯ್ಯ ಈಗ ಹೆಂಗೆ ಮಾಡೋದು? ಇರ್ರಿ ನಾನೇ ಹೇಳ್ತೀನಿ ಇರ್ರಿ. ಅಯ್ಯೋ ನಂಗೆ ಯೋಚನೆ ಮಾಡ್ತಿದ್ದೆ ಸುಶೀಲಾ, ತಗೊಂಡು ಹೋಗು ಆಮೇಲೆ ತಂದು ಕೊಡುವಂತೆ. ನೀನೇನು ಬೇರೆ ತಗೊಂಡೋಗು ಕೊಡುವಂತೆ.
ಅರೇ ಪಾರಿಂದು ಅಕ್ಕ ಮಿಸ್ಟೇಕ್ಗೆ ಆಗ್ಬಿಟ್ಟಿದೆ ನೋಡಿ. ಆ ಸುಶೀಲಿಂದ ಅಕ್ಕಗೆ ನಿಮ್ಮ ಹತ್ರ ಸೀರೆಗೆ ತಗೊಳಕ್ಕೆ ಬಂದಿದ್ದು, ಪಾಪ ಅವ್ರ ಹತ್ರ ದುಡ್ಗೆ ಇಲ್ವಂತೆ. ಗುಂಡಜ್ಜಿ ಹತ್ರ ಕೇಳ್ಕೊಂಡ್ ಬಂದ್ರು ದುಡ್ಗೆ ಇಲ್ಲ ಈಗ ಅಂತ. ಅವರು ನಿಮ್ಮ ಹತ್ರ ಸೀರೆಗೆ ಉದ್ರೆಗೆ ತಗೊಳ್ಳೋದಿಕ್ಕೆ ಬಂದಿದ್ದಾರೆ ನೋಡಿ. ಪಾಪ ಅವ್ರಿಗೆ ಈಗ ಉದ್ರೆಗೆ ಕೊಟ್ರೆ ಅವರು ದುಡ್ಡು ಬಂದ್ಮೇಲೆ ಕೊಡ್ತಾರಂತೆ. ಉದ್ರೆನಾ ದುಡ್ಡು ಕೊಟ್ಟು ತಗೊಳತ್ತಾರ. ಅದು ತೋರ್ಸು ಇದು ತೋರ್ಸು ಅಂತ ಹೇಳ್ಬಿಟ್ಟು ಈಗ ಉದ್ರಿ ಅಂತ ಹೇಳ್ತವ್ರಿ. ಭಾರಿ ಚಾಲಕ್ಯದಾಳೆ. ಈ ಪಾತಿನ ಜೊತೆ ಸೇರ್ಕೊಂಡು ಇವನಂಗೆ ತಗೊಳತ್ತಾರ. ಆ ಸೀರೆ ತೋರ್ಸು ಈ ಸೀರೆ ತೋರ್ಸು ಹೊಸ ಡಿಸೈನ್ ತೋರ್ಸು ಅಂತ ಹೇಳಿದ್ರು. ಈಗ ಉದ್ರಿ ಅಂತ ಹೇಳ್ತವ್ರಿ. ಭಾರಿ ಚಾಲಕ್ಯದಾಳೆ. ಅರೆ ಏನ್ಗೆ ಯೋಚನೆ ಮಾಡ್ತಿದ್ದೀರಾ ಪಾರಿಂದು ಅಕ್ಕ? ನಿಮ್ದಕ್ಕೆ ಉದ್ರೆಗೆ ಕೊಡಲ್ವೇ? ಪಾತಿ ಅದು ಉದ್ರೆ ಕೊಡ್ತಿದ್ದೆ ಸುಶೀಲಾ. ಆದ್ರೆಯ ಇವತ್ತು ನಿಂದೆ ಬೆಳಗಿನ ಬೋಣಿ ವ್ಯಾಪಾರ. ಈಗ ನಿನ್ಗೆ ಉದ್ರೆ ಕೊಟ್ಬಿಟ್ಟೆ ಇಡೀ ದಿನದ ವ್ಯಾಪಾರ ಎಲ್ಲ ಉದ್ರೆನೇ ಆಗ್ಬಿಡ್ತತಿ. ಅದಕ್ಕೆ ಏನಾರ ಒಂದಿಟ್ಟು ಅರ್ಧನಾದ್ರೂ ದುಡ್ಡು ಕೊಟ್ಬಿಟ್ಟು ತಗೊಂಡು ಹೋಗು. ಚೆನ್ನಾಗಿರ್ತತಿ. ಈಗ ಸುಮ್ಮನೆ ನಾನು ಬೆಳಗ್ಗೆ ನಿನಗೆ ಉದ್ರೆ ಕೊಟ್ಬಿಟ್ಟೆ ಎಲ್ಲ ಉದ್ರೆನೇ ಆಗ್ಬಿಡ್ತತಿ ಕಣೆ. ಅದಕ್ಕೆ. ಅಯ್ಯೋ ಹೌದಾ, ಸರಿ ಬಿಡಂಗಾರಿ. ನಾನು ಉದ್ರೆನೆ ತಗೊಂಡೋಗೋಣ ಅಂತ ಬಂದೆ. ನಾನು ಇವನಕ್ಕೆ ಆಸೆ ತರಲಿಲ್ಲ. ಇವನರ ಕೊಟ್ಟೋಗೋಣ ಅನ್ನೋಕ್ಕೂ ನಾನು ಇವನು ತಗೊಂಬಂದಲ್ಲ ಕಣೆ ಪಾರಿ. ಸರಿ ಆತು ಬಿಡಂಗಾರಿ. ಇವನ್ ಮಾಡೋಣ, ದುಡ್ಡು ಇಟ್ಕೊಂಡೆಯ ಬರ್ತೀನಿ ತಗ. ಇದು ನಂಗೆಯ ತೆಗ್ದಿಟ್ಟಿರು ಸೀರೆಗಳ್ನ. ನಾನು ಇವನ್ ಅದನ್ನ ಹುಡುಕಿದ್ದೀನಲ್ಲ, ಆ ಸೀರೆಗಳ್ನ ತೆಗೆದಿಡು. ನಾನೇಯ ಬಂದು ಅರ್ಧ ದುಡ್ಡು ಕೊಟ್ಟು ತಗೊಂಡು ಹೋಗ್ತೀನಿ. ಇನ್ನು ಅರ್ಧ ದುಡ್ಡನ್ನ ಇನ್ನು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ತಗ. ಆತ್ ಕಣೆ ಸುಶೀಲಾ, ತೆಗ್ದಿಟ್ಟಿರ್ತೀನಿ ತಗ. ಬಂದು ದುಡ್ಡು ಕೊಟ್ಟು ತಗೊಂಡು ಹೋಗು. ಅದ್ಯೋ ನಿನ್ನ ಅರ್ಧ ದುಡ್ಡನ್ನ ಆಮೇಲೆ ಕೊಡುವಂತೆ. ಕಣೆ ಆತ್ ತಗ, ಹಂಗೆ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡ ಕಣೆ ಸುಶೀಲಾ. ಕೊಡ್ತಿದ್ದೆ ನಾನು. ನಿನಗೆ ಉದ್ರೆ ಕೊಡಕ್ಕೆ ಏನು ಹೇಳು? ಎತ್ಲಾಗಾರ ಓಡೋಕತ್ತೆ. ಉದ್ರೆ ಕೊಟ್ರೆ ಊರಾಗಿರೋರು ಯಾವಾಗ ಬೇಕಾದ್ರೂ ಇಸ್ಕೋಬಹುದು ಅನ್ನು. ಆದ್ರೆ ಇವತ್ತು ಬೆಳಿಗ್ಗೆನೆಯ ಉದ್ರೆ ಕೊಟ್ರೆ ಹೆಂಗೆ ಅನ್ನೋದು ಆಟೆಯ. ಮತ್ತೆ ವ್ಯಾಪಾರ ಎಲ್ಲ ಇದಾಗ್ಬಿಡ್ತತಿ ಅಂತ ಅಷ್ಟೇಯ. ಸರಿ ಬಿಡು ಆತ್ ಪಾಪ. ನಿಂದು ವ್ಯಾಪಾರದ್ ನೀನ್ ಹೇಳ್ತೀಯ, ಮತ್ತೆ ಉದ್ರೆ ಕೊಟ್ರೆ ಮತ್ತೆ ಇಡೀ ದಿನ ವ್ಯಾಪಾರ ಹಂಗೆ ಹಾಕತ್ತಂದು. ಇರ್ಲಿ ಬಿಡು, ನಾನೇನು ಬೇಜಾರು ಮಾಡ್ಕೊಳಕಿಲ್ಲ. ಪಾಪ ನಿನ್ ವ್ಯಾಪಾರದ್ ನೀನ್ ಹೇಳ್ತೀಯ. ನಾನು ಅರ್ಧ ದುಡ್ಡು ಕೊಟ್ಟು ತಗೊಂಡೋಗ್ಕೊಂತಾಗ ಬರ್ತೀನಿ ಮತ್ತೆ. ಸರಿ ಕಣೆ ಸುಶೀಲಾ, ಆತು. ಅರೇ ಪಾರಿಂದು ಅಕ್ಕ, ಸೀರೆಗೆ ಎತ್ಗೆ ಇಡಿ. ಸುಶೀಲಿಂದು ಅಕ್ಕ ಸೀರೆಗೆ ಯಾವ್ದು ಸೆಲೆಕ್ಟ್ಗೆ ಮಾಡಿದ್ದಾರೆ ನೋಡಿ, ಅದನ್ನ ತೆಗ್ದು ಇಡಿ. ಸರಿ ಕಣೆ ಪತಿ, ಆತು. ಪಾರಿಂದು ಅಕ್ಕ ನಮ್ದಕ್ಕೆ ಬರ್ತೇವೆ. ಸರಿ ಕಣೆ ಪತಿಮ್ಮ, ಹೋಗ್ಬಾ. ಅರೆ ನೋಡಿ ಸುಶೀಲಿಂದು ಅಕ್ಕ, ಪಾರಿಂದು ಅಕ್ಕ ಕೊನೆಗೂ ಉದ್ರೆಗೆ ಕೊಡ್ಲೇ ಇಲ್ಲ ನೋಡಿ. ನಮ್ದಕ್ಕೆ ಉದ್ರೆಗೆ ಕೊಡ್ತಾರೆ ಅಂದ್ರೆ ಅವ್ರದಕ್ಕೆ ಅವರು ಬಗ್ಲೇ ಇಲ್ಲ. ಹೋಗ್ಲಿ ಬಾ, ನಮ್ಮ ಅತ್ತೆ ಹೇಳಿಲ್ವೇ ಅವಳು ನಿನ್ಗೆ ಯಾಕೆ ಉದ್ರೆ ಕೊಟ್ಟಾಳು ಹೋಗು ಅಂತ ಹೇಳಿ. ನಾವು ನಮ್ಮ ಅತ್ತೆ ಮತ್ತೆ ಕೇಳ್ಬೇಕಾಗಿತ್ತು. ಉದ್ರೆ ಕೊಡ್ತಾಳೆ ಅಂತ ಬಂದು ಆಮೇಲೆ ಇಸ್ಕೊಂಬರ್ತು ನೋಡಿ, ಹೆಂಗೆ ತಗೊಂಬರ್ತೀನಿ ಸೀರೆ ಅಂತ ಹೇಳಿ ಬೇರೆ ಬಂದೆ. ಈಗ ಹೋದ್ರೆ ನಮ್ಮ ಅತ್ತೆ ಅದೇ ಆಡ್ಕೊಂತತಿ ಇವಾಗ. ಅರೇ ಹೌದು, ಬಾ ಬಾ ಬಾ, ಏನು ಮಾಡಕ್ಕಾಗಲ್ಲ. ಅಲ್ಲ, ಬೆಳಗ್ಗೆನೆ ಉದ್ರೆ ಕೊಡು ಅಂತ ಬಂದಾರಲ್ಲ. ಯಾರ ಬೆಳಗ್ಗೆನೆ ಸೀರೆ ಉದ್ರೆ ಕೊಟ್ಟಾರೆ, ಆಮೇಲೆ ವ್ಯಾಪಾರ ಎಲ್ಲ ಉದ್ರೆ ಆಗಂಗೆ. ಅದಕ್ಕೆ ಇಲ್ಲ ಅಂತ ಹೇಳಿ ಕಳಿಸಿದೆ.